ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಸ್ನೇಹಿತರೆ? ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ತಮ್ಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ಸ್ನೇಹಿತರೆ. ಜಾಸ್ ಬಟ್ಲರ್ ಅವರು ವೈಟ್ ಬಾಲ್ ಇನ್ನಿಂಗ್ಸ್ಗೆ ವಿದಾಯನ ಹೇಳಿದ್ದಾರೆ ಸ್ನೇಹಿತರೆ. ಮೊನ್ನೆ ಇಂಗ್ಲೆಂಡ್ ವರ್ಸಸ್ ಅಫ್ಘಾನಿಸ್ತಾನ ನಡೆದಂಥ ಮ್ಯಾಚ್ನಲ್ಲಿ ವಿರುದ್ಧ ಇಂಗ್ಲೆಂಡ್ ಸೋಲುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಅವರು ಚಾಂಪಿಯನ್ಸ್ ಲೀಗ್ನಿಂದನೇ ಹೊರಹೊಮ್ತಾರೆ. ಇದರಿಂದ ಬೇಸತ್ತಂಥ ಜಾಸ್ ಬಟ್ಲರ್ ಅವರು ವೈಟ್ ಬಾಲ್ ಕ್ರಿಕೆಟ್ಗೆ ವಿದಾಯನ ಹೇಳಿದ್ದಾರೆ. ಆ್ಯಸ್ ಎ ಕ್ಯಾಪ್ಟನ್ ಆಗಿ 2022ಇಂದ ಇಂಗ್ಲೆಂಡ್ ಟೀಮ್ನ ಕ್ಯಾಪ್ಟನ್ಸಿಯಾಗಿ ಇಂಗ್ಲೆಂಡ್ ಟೀಮ್ನ ಲೀಡ್ ಮಾಡಿದಂಥ ಜಾಸ್ ಬಟ್ಲರ್ ಅವರು ನಾನು ಇನ್ಮೇಲೆ ವೈಟ್ ಬಾಲ್ ಕ್ರಿಕೆಟ್ನ ಆಡಲ್ಲ ಅಂತ ರಿಟೈರ್ಮೆಂಟ್ನ ಘೋಷಣೆ ಮಾಡಿದ್ದಾರೆ. ಇದು ಇಂಗ್ಲೆಂಡ್ ಟೀಮ್ಗೆ ಒಂದು ಬೇಸರ ಸಂಗತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬಟ್ ಆ್ಯಸ್ ಎ ಪ್ಲೇಯರ್ ಆಗಿ IPL ಹಾಗೂ ODI ಫಾರ್ಮ್ಯಾಟ್ನಲ್ಲಿ ಅವರು ಇರ್ತಾರೆ ಸ್ನೇಹಿತರೆ. ಬಟ್ ಇನ್ಮೇಲೆ T20 ಫಾರ್ಮ್ಯಾಟ್ನಲ್ಲಿ ಯಾವುದೇ ಮ್ಯಾಚ್ನ ಅವರು ಆಡಲ್ಲ, ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಮಾತ್ರ ಸ್ನೇಹಿತರೆ. 2022ನಲ್ಲಿ ರಿಯಾನ್ ಮಾರ್ಗನ್ ನಂತರ ವೈಟ್ ಬಾಲ್ ತಂಡದ ನಾಯಕ ಆದಂಥ ಜಾಸ್ ಬಟ್ಲರ್ ಅವರು ಸತತವಾಗಿ 3 ವರ್ಷಗಳ ಕಾಲ ಇಂಗ್ಲೆಂಡ್ ವೈಟ್ ಬಾಲ್ ಟೀಮ್ಗೆ ಕ್ಯಾಪ್ಟನ್ಸಿ ಆಗಿದ್ದರು ಸ್ನೇಹಿತರೆ. ಅವರ ಕ್ಯಾಪ್ಟನ್ಸಿಯಲ್ಲೇ ಟೀಮ್ ಇಂಗ್ಲೆಂಡ್ T20 ವಿಶ್ವಕಪ್ನ ಗೆದ್ದಿದ್ದು ಸ್ನೇಹಿತರೆ. ಕ್ರಿಕೆಟ್ ಹುಟ್ಟಿದ್ದಂಥ ಇಂಗ್ಲೆಂಡ್ನಲ್ಲಿ ಬಟ್ ಅವರು ಯಾವುದೇ ಥರದ ವಿಶ್ವಕಪ್ನ ಗೆದ್ದಿರಲ್ಲ. ಬಟ್ ಜಾಸ್ ಬಟ್ಲರ್ ಅವರ ಕ್ಯಾಪ್ಟನ್ಸಿಯಲ್ಲಿ ಒಂದು ಸಲ ವಿಶ್ವಕಪ್ನ ಗೆದ್ದಿದೆ ಸ್ನೇಹಿತರೆ. ಇದೀಗ ಆ ವೈಟ್ ಬಾಲ್ ಟೀಮ್ಗೆ ಅವರು ವಿದಾಯನ ಹೇಳಿದ್ದಾರೆ. ಬಟ್ ಅವ್ರು ನಮಗಿನ್ನ T20 ಫಾರ್ಮ್ಯಾಟ್ನಲ್ಲಿ T20 ವಿಶ್ವಕಪ್ನಲ್ಲಿ ನೋಡೋಕ್ಕೆ ಸಿಗಲ್ಲ. ಬಟ್ ODI IPLನ ಆಡ್ತಾರೆ ಸ್ನೇಹಿತರೆ. ಸೊ ಇಂಗ್ಲೆಂಡ್ಗೆ ಈಗ ತುಂಬ ಆಘಾತಕಾರಿ ವಿಷಯ ಅಂತಲೇ ಹೇಳ್ಬೋದು. ಬಿಕಾಸ್ ಒಳ್ಳೆ ಪ್ಲೇಯರ್ ಆದಂಥ ಜಾಸ್ ಬಟ್ಲರ್ ಅವರು ರಿಟೈರ್ಮೆಂಟ್ನ ಕೊಟ್ಟಿರೋದು. ಬಟ್ ಆ್ಯಸ್ ಎ ಕ್ರಿಕೆಟ್ ಫ್ಯಾನ್ ಆಗಿ ನಾನೊಂದು ಬಿಗ್ ಸೆಲ್ಯೂಟ್ ಆ್ಯಂಡ್ ಬಿಗ್ ರೆಸ್ಪೆಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ಲರ್ ಅವ್ರಿಗೆ.